ಒಂದು ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ಪಡೆಯಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಯಾವ ರೀತಿ ಒಂದು ನಿರ್ಧಾರವನ್ನು ತಗೊಂಡ್ರ 1949ರಲ್ಲಿ ಗೊತ್ತಿರಬಹುದು. ಕಾಂಗ್ರೆಸ್ ಆಡಳಿತದಲ್ಲಿ ಸಂಪುಟ ಸಚಿವರಾಗಿ, ಕೃಷಿ ಸಚಿವರಾಗಿ ಇಡೀ ಅಲ್ಲಿಯ ಸಚಿವ ಸಂಪುಟ ಹಿಂದೂಗಳ ದಮನಿಸುವಂತ ಕಾನೂನನ್ನು ಒಂದು ನಿರ್ಧಾರವನ್ನು ತಗೊಳ್ಳುವಾಗ ಮುಂದೊಂದು ದಿನ ಹಿಂದೂಗಳಿಗೆ ಇದು ಮಾರಕವಾಗ್ತದೆ ಅಂತೇಳಿ ಅವರು ಕೃಷಿ ಸಚಿವರಾಗಿ ಕೂಡ ಅದನ್ನು ತ್ಯಾಗ ಮಾಡಿ 1951ರಲ್ಲಿ ಒಂದು ಸಂಘವನ್ನು ಕಟ್ಟಿದರು. ಜನಸಂಘ ಬೆಳೆದು ಬಂತು. ಬಳಿಕ ಅವರ ಬಲಿದಾನ ವಿಚಾರನ ಮಾತಾಡೋದು ನಿಮಗೆಲ್ಲ ಗೊತ್ತಿದೆ. ಅದರ ಜೊತೆಯಲ್ಲಿ ದೀನ್ ದಯಾಳ್ ಅವರ ಜೊತೆಗಿದ್ದುಕೊಂಡು ಮತ್ತೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅವರ ಬಲಿದಾನವಾಯಿತು 1977ರಲ್ಲಿ. ನಂತರ ಇದಕ್ಕೆ ಇನ್ನೂ ಶಕ್ತಿ ತುಂಬಬೇಕು ಅಂತೇಳಿ ಜನತಾ ಪಕ್ಷವಾಗಿ ಪರಿವರ್ತನೆ ಆಯಿತು. ಇದನ್ನೆಲ್ಲ ಮನಗಂಡು ಇದಕ್ಕೊಂದು ಸರಿಯಾದ ದಿಕ್ಸೂಚಿ ಕೊಡಬೇಕು, ಸರಿಯಾದ ಶಕ್ತಿ ಕೊಡಬೇಕು ಅಂತೇಳಿ 1980ರಲ್ಲಿ ಏಪ್ರಿಲ್ 6ರಂದು ಇದೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಕಿಗೆ ಬಂತು. ಅವತ್ತಿನಿಂದ ಅವರು ಹಿಡಿದ ಆ ಒಂದು ರಿಲೇ ಅಂತ ಹೇಳ್ಬೋದು ನಾವು. ಅದನ್ನು ಇವತ್ತಿನವರೆಗೆ ಕೂಡ ಅಧಿಕಾರಕ್ಕೆ ಯಾವುದೇ ಆಸೆ ಪಡದೆ ಎರಡು ಸಂಸದರಿರುವ ಸಂದರ್ಭದಲ್ಲಿ ಕೂಡ ಇದು ನನಗೆ ಸೋಲಲ್ಲ ಗೆಲುವು ಅಂತೇಳಿ ಮತ್ತೆ ಮುನ್ನುಗ್ಗಿ ಪಕ್ಷ ಸಂಘಟನೆ ಮಾಡಿದರು. ಒಂದು ಬಾರಿ ಒಂದು ಮತಕ್ಕೆ ಸೋತವರು ಕೂಡ ಹಿಂಬಾಗಿಲಿಂದ ಹೋಗದೆ ನಾನು ಪಕ್ಷವನ್ನು ಕಟ್ಟಿಯೇ ಮುಂದೆ ಬರುತ್ತೇನೆ ಅಂತೇಳಿ ಮುಂದೆ ಬಂದರು. ಗೊತ್ತಿರ್ಬೋದು ಕಾರ್ಗಿಲ್ ಯುದ್ಧ. ಇಡೀ ನಾವು ವಿಶ್ವವೇ ಒಂದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಟಿವಿಯ ಮುಂದೆ ನೋಡ್ತಾ ಇದ್ದೇವೆ. ಏನಾಗುತ್ತೆ ಕಾರ್ಗಿಲ್ ಯುದ್ಧ, ಏನಾಗುತ್ತೆ ನಮ್ಮ ದೇಶದ ಮೇಲೆ ಅನಾಹುತ ಆಗುತ್ತೆ ಅಂತ. ಧೈರ್ಯ ತುಂಬಿ ಎದುರು ನಿಂತು ತಾನೇ ಯೋಧನಾಗಿ ಅವರು ನಿಂತು ಇಡೀ ಯೋಧರಿಗೆ ಶಕ್ತಿ ಕೊಟ್ಟು ಇಡೀ ಕಾರ್ಗಿಲ್ ಯುದ್ಧವನ್ನು ಜಯವನ್ನು ಪಡೆದಂಥ ಒಂದು ವ್ಯಕ್ತಿ ಇದೆ ಅಟಲ್ ಬಿಹಾರಿ ವಾಜಪೇಯಿ. ಹಲವಾರು ಹೋರಾಟಗಾರರು, ಛಲಗಾರರು, ವಾಗ್ಮಿ, ಪ್ರಖರ ವಾಗ್ಮಿ, ಕಾನೂನು ತಜ್ಞ. ಇದಕ್ಕೆ ಅರ್ಥವೇ ಇಲ್ಲ. ಇವತ್ತು ನಮ್ಮ ಕೈಯಲ್ಲಿ ಏನಾದರೂ ಮೊಬೈಲ್ ಇದ್ರೆ ಇದನ್ನು ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ಪ್ರತಿಯೊಂದು ಇಡೀ ದೇಶದಲ್ಲಿ 140 ಕೋಟಿ ಜನ ಇದ್ರೆ 115ರಿಂದ 120 ಕೋಟಿ ಜನರಲ್ಲಿ ಆ ಮೊಬೈಲ್. ತಂತ್ರಜ್ಞಾನದ ಬೆಳಕು ತಂದವರು. ಗೊತ್ತಿರ್ಬೋದು ನಿಮಗೆ, ಗ್ಯಾಸಿನದ್ದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬುಕ್ಕಿಂಗ್ ಮಾಡಿದ್ರು ಸಿಗ್ತಿರಲಿಲ್ಲ. ಅದನ್ನು ಸರಳವಾಗಿ ಸಿಗುವಂತೆ ಮಾಡಿದವರು. ಬುಕ್ಕಿಂಗ್ ಮಾಡುವ 1 ತಿಂಗಳಿಗೆ ಸಿಗುವಂತ ಕೆಲಸ ಕಾರ್ಯ ಮಾಡಿದವರು. ಪ್ರೋಗ್ರಾಮ್ ಹೋರಾಟದಲ್ಲಿ ಎದುರು ನಿಂತ ಕೆಲಸ ಮಾಡಿದವರು. ಇವತ್ತು ಗ್ರಾಮದ ಅಂತ್ಯೋದಯ ಕಲ್ಪನೆ, ಮಹಾತ್ಮ ಗಾಂಧಿ ಅವರ ಅಂತ್ಯೋದಯ ಕಲ್ಪನೆಯನ್ನು ಗ್ರಾಮ ಸಡಕ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ತಂದು ಇವತ್ತಿಗೂ ಅದು ಕಾರ್ಯಗತದಲ್ಲಿದೆ. ಅದನ್ನು ಕೊಟ್ಟವರು. ಸಾಗರ್ ಮಾಲ ಇರ್ಬೋದು, ಭಾರತ್ ಮಾಲ ಇರ್ಬೋದು, ಇಂಥ ಹಲವಾರು ಯೋಜನೆಗಳು ಕೊಟ್ಟವರು. ಸಾವಿರಾರು ಯೋಜನೆಗಳನ್ನು ಮತದಾರರಿಗೆ ಕೊಟ್ಟಿದ್ದಾರೆ. ಕೇಳಿದ್ರು, ನೀವು ಪ್ರಥಮ ಬಾರಿಗೆ 13 ದಿನದಲ್ಲಿ ನಿಮ್ಮ ಬೆಂಬಲ ಹಿಂದೆ ನೀವು ಸೋತ್ರಿ. 13 ತಿಂಗಳು ಮತ್ತೆ ಬೆಂಬಲದಿಂದ ಸರ್ಕಾರ ಕಟ್ಟಿ ಅದನ್ನು ಕೂಡ ಹಿಂದೆ ತಗೊಂಡ್ರು, ನೀವು ಸೋತ್ರಿ. ಮತ್ತೆ 5 ವರ್ಷ ಆಡಳಿತ ಮಾಡಿದ್ರಿ, ಅಲ್ಲಿ 2ನೇ ಬಾರಿಗೆ ನಿಂತಾಗ ಮತ್ತೆ ನೀವು ಸೋತ್ರಿ ಅಂತ. ಸುಮಾರು 6 ವರ್ಷದ ಚಿಲ್ಲರೆ ಅಧಿಕಾರವನ್ನು ಪಡ್ಕೊಂಡು ಇಡೀ ದೇಶಕ್ಕೆ ಬೇಕಾದ ಯೋಜನೆಗಳನ್ನು ಕೊಟ್ಟರು ಕೂಡ ಮತ್ತೆ ಸೋತರು. ಯಾಕೆ ಅಂತ ಕೇಳಿದ್ರು, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಒಂದೇ ಉತ್ತರ ಕೊಟ್ಟದ್ದು, ನಾನು ಈ ದೇಶಕ್ಕೋಸ್ಕರ, ಈ ಮತದಾರರಿಗೋಸ್ಕರ, ನನ್ನ ಕಾರ್ಯಕರ್ತರಿಗೋಸ್ಕರ ಬೇಕಾದಂಥ ಯೋಜನೆಗಳನ್ನು ಕೊಡ್ತೇನೆ. ಆದರೆ ನನ್ನ ಕಾರ್ಯಕರ್ತರು ಅದನ್ನು ಮನೆಗಳಿಗೆ ಮುಟ್ಟಿಸುವಲ್ಲಿ ವಿಫಲರಾದರು. ಮನೆಗಳಿಗೆ ಮುಟ್ಟಿಸುವಲ್ಲಿ ವಿಫಲರಾದರು. ಹಾಗೆ ನಾನು ಸೋತೆ. ಇದು ನನ್ನ ಸೋಲಲ್ಲ, ನನ್ನ ಕಾರ್ಯಕರ್ತರ ಸೋಲು ಅಂತ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವು ಅವರ ಒಂದು ವ್ಯವಸ್ಥಿತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಹಲವಾರು ಚುನಾವಣೆ ಬರಲಿಕ್ಕಿದೆ. ಇನ್ನು ಡಿಸೆಂಬರ್ 31ಕ್ಕೆ ಪಂಚಾಯತ್ ಚುನಾವಣೆ ಮುಗಿತದೆ. ಮುಂದಿನ 3-4 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ. ಇನ್ನೇನು 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರಲಿಕ್ಕಿದೆ, MP ಚುನಾವಣೆ ಬರಲಿಕ್ಕಿದೆ. ಇದಕ್ಕೆಲ್ಲ ಒಂದು ಸಂದೇಶ ಕೊಡುವಂಥ ಕೆಲಸ ಕಾರ್ಯಗಳು ನಾಡಿದ್ದು 15,000 20,000 ಜನ ಸೇರಿದರೆ ಬಿಜೆಪಿ ಎದ್ದು ನಿಂತಿದೆ. ಪುತ್ತೂರಲ್ಲಿ ಬಿಜೆಪಿ ಎದ್ದು ನಿಂತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಬಿಜೆಪಿ ಎದ್ದು ನಿಂತಿದೆ.